ಹೇಳು ಕಣಪ್ಪ. ಎಲ್ಲಾ ಬೀಗರು ಬಂದ್ರ ತಾನೆ? ಎಲ್ಲಾ ಬೀಗರು ಬಂದಾರ. ಮತ್ತ ವರದಕ್ಷಿಣೆ ಕೊಟ್ಟಾರ ಇಲ್ರಿ? ಅದೇ ಒಂದ್ ಸ್ವಲ್ಪ ಪೆಂಡಿಂಗ್ ಉಳ್ದಾರ. ಅಲ್ರಿ ಅದೇ ಪೆಂಡಿಂಗ್ ಉಳ್ದತ್ತೇಳಿ ಹಂಗ ನಾನು ಆಕೆ ಕಾರಣ ಹೋದಾರ ತಡ ಹಿಡ್ಸೀನಿ. ಬೋಸೆ ಕಾರುಣಿ 11 ದಿನ ಕೊಡ್ತಾರ್ರಿ. ನೀವೇನ್ ತಲೆ ಕೆಡ್ಸೋಬೇಡ್ರಿ. ನನ್ ಸೈಟ್ ಮಾತಾಡ್ರಿ ಅವ್ರು ಅಡಿಕೆ ಗಿಡದ ಕೆಳಗ. ಮತ್ತ ಹೂವಿನ ಹಾರ ಬಂದಾವಲ್ರಿ? ವಿಜಯ್ ನಿನಗೆ ಒಪ್ಪಿಗೆ ಇದೆ ತಾನೆ? ಹಾರ ಕೊಡು. ನೋಡಿದ ಹಾರ ಬದಲಾಯಿಸ್ಕೊಳ್ರಿ. ಪೈಲ ಹಾರ ಹಾಕು ವಿಜಯ. ಆತುರದಿಂದ ಓಡ್ಬೇಡಿ. ಏ ತಮ್ಗೊಳ್ಯ, ಮಂದಿ ಕಂಡಾಪಟ್ಟಿ ಬಂದದ. ಬ್ಯಾಸಿಗೆ ಬಿಸಿಲದ. ಮೂರ್ತಿನ ಟೈಮ್ ಮೀರ್ಲಕತ್ತದ. ಬಿಸಿಲು ಬಾಳ ಹೆಸರಾದ ಹೇಳಕತ್ರಿ ಬರ್ರಿ. ಮತ್ತ ದೂರ ನಿಂದ್ರನೆ ಹಂಗ ಬರ್ರಿ. ಹೆಸರು ಹೇಳತ್ರಿ. ಯಪ್ಪ ವಿಜಯ, ಶ್ರೀಮಂತ ಹುಡುಗಿದ್ದಿ. ನಿನಗೇನು ಬರ್ಲ ತಿಳಿದ ಮಂದಿ. ಅರ್ಜೆಂಟ್ದಾಗ ಕರ್ನಾಟ ತಿಂದಂಗ ಆಗ್ಬೇಕು ಮಗನ. ಹೊಡಪಾಕಿ ಹೇಳು. ಹಗ್ಗಲಕ್ಕೆ ಹೊಡೆದ್ರೆ ಮಗ್ಗಲಿಗೆ ಬರ್ತಾಳೆ ಜ್ಯೋತಿ. ಅವರ ಕೇಳ್ಸ್ಯದ ಇಲ್ರಿ? ಉಪ್ಪಿಟ್ಟು ಉದುರು ಬಾಳ, ಚಪಾತಿ ಪದ್ರ ಬಾಳ, ನ್ಯಾರಿ ಮಾಡಂದ್ರ ಮಾರಿ ನೋಡ್ತಾರ ವಿಜಯ್ ಅವ್ರು. ಲಗ್ನ ಮುಗಿತ್ರಿ. ಇವತ್ತು ಕುಸ್ತಿನೂ ಆದ್ರಿ. ಎಲ್ಲಂ ಜಾತ್ರೆ ಕುಸ್ತ್ರಿ. ಮತ್ತ ಏನು ಉಪ್ಪ ಖಾರ ಅದ? ಉಪ್ಪ ಖಾರ ರಾತ್ರಿ ಇರ್ತಾನು, ಹಗಲತ್ತ ಎಲ್ಲ ಆದ್ಬೇಕ ಕೊಡ್ತಾರ. ನಾ ಅವ್ರು ಅಡಪ ಹಾಕ್ಯಾರ. ಉಪ್ಪಿಟ್ಟ ಉಪ್ಪು ಅಂತೇಳಿ ಅದು ಕೇಳಕತ್ತೀನಿ. ಹೋತಮ್ಮ ಅದಕ್ಕೆ ಕೇಳಿನು. ಮತ್ ಖಾರ ಅಂದಿ ಮತ್ತೆ ಅಲ್ಲಿಗೆ ಹೋದೇನಂದ್ರ ಬರೇ ಉಪ್ಪಿಟ್ಟ ಖಾರ ಬತ್ ಮುಂದಿಂದು ಮುಂದೆ ಕೊಡ್ತಾರ ಹೇಳ್ದಲ್ಲ ನಾನು ನಿನಗೆ. ಸಾಕಾರ ಏನ ಮತ್ತ ಊಟಕ್ಕೆ ವ್ಯವಸ್ಥೆ ಅದ ಎಲ್ಲ ರೆಡಿ ಅದ್ರಿ ಶ್ರೀಮಂತರಿ? ಒಂದು ಇದು ಸುಂದರ ಕುಟುಂಬದಾಗ ಒಂದು ಡ್ಯಾನ್ಸ್ ಆಲ್ರಿ ಸೌಕರು. ಕಾಡಪ್ಪ ಎಲ್ಲ ವ್ಯವಸ್ಥೆ ಮಾಡೀನಿ. 10 ಮಿನಿಟ್ ಸುಮ್ಮ ಕುಂದ್ರ ಸಾಕಟ್ಟೆ. ಹಿಂಗತ್ತೀರಿ? ಅಟ್ಟೆ ಕುಂದ್ರ ಸಾಕು. ಸುಮ್ಮನೆ ಕೊಂಡ್ರಲ್ರಿ ಅವನ. ಸುಮ್ಮನೆ ಕೊಂಡ್ರಲ್ರಿ ಅವ ಚಂತನ ಬೆಳತಾನ ಹಂಗೆ ಮಾತಾಡ್ತಿರ್ತಾನ ಅವ. ಅಲ್ಲೋ ಇನ್ನ ಈಗ ಪಾಣೆ ಹೊಡ್ಲಿಕತ್ತ. ಸ್ವಲ್ಪ ತಡ್ರಿ. ಎಂದ್ರೆ ಯಾ ಲಗ್ನದಾರ ಊಟರೇ ಮಾಡಿರಿಲ್ಲ. ಒಂದ್ ಸ್ವಲ್ಪ ತಡ್ರಿ. ಕರಿಮೇವ್ ಹಾಕಿರಿಲ್ಲ? ವಾಸೆ ಬರ್ಲ ನಿನಗ ಕರಿಮೇವ್ ವಾಸದ ಬರಲ್ಲ. ನಿನಗೆ ಬರ್ತಕ್ಕಂಥ ವಾಸೆ ಬೇರೆ. 10 ಮಿನಿಟ್ ಸುಮ್ಮ ಕುಂದ್ರು. ಕಂಬ ಗಿಂಬ ಬಂದವ್ರ ಪೇಟಿ. ಕಾಡಪ್ಪವ್ರ ಏನಪ್ಪ ನಿಂದು? ಎಲ್ಲ ರೆಡಿ ಮಾಡ್ಸರ್ರಿ. ಬರ್ರಿ ನೀವು ಈ ಕಡೆ. ಏ ಶೆಟ್ಟಿ, ಅಲ್ಲಿ ಹೋಗಿ ಕುಂದ್ರು. 2 ಮಿನಿಟ್ ಎಲ್ಲ ತರ್ತೀನಿ. ನಾ ಜರ ಇಂಡಿಯನ್ ಅಂಗಡಿಗೆ ಹೋಗಿ ಸೋಡಾ ಕುಡ್ದು ಬರ್ಲಿ. ಓಕೆ ಹೋಗಿ ಬಾ. ಏನ್ ಬೆಲ್ಲ ಚಾ ಕುಡ್ದು ಬರ್ಲಿ. ಸೌಕರ್ರಿ ಮನಸರೇ ದಣಸದ್ರಿ. ಈಗ ಜರ ಯಾಕೋ ಮೈಕೈ ನೋವಾಗತ್ತ. ನಾ ಜರ ಹೋಗಿ ಮಾಡ್ರಿ. ಶಿವಣ್ಣ, ಅಂತೂ ನಿನ್ನ ಹಠವನ್ನು ನೀನು ಸಾಧಿಸಿಕೊಂಡು ಬಿಟ್ಟಿಯಲ್ಲ. ಆದ್ರೆ ಈ ಕುಡಿದ ಸಭೆಯಲ್ಲಿ ನಾನೊಂದು ಮಾತು ಕೇಳ್ತೀನಿ, ಹೇಳ್ತೀಯ? ಅದೇನಿದ್ದರೆ ಹೇಳ್ರಿ ಧರ್ಮರಾಜರೇ. ಹೆಣ್ಣೆ ಕೊಟ್ಟಿವೆ ಅಂದ ಬಳಿಕ ನಿಮ್ಮ ಮಾತನ್ನು ನಾವು ಶಿರಸಾವಹಿಸಿ ಪಾಲಿಸ್ತೀವಿ, ಆಯ್ತೆ?
ನೋಡು ಶಿವಣ್ಣ, ನಿಮ್ಮ ಮನೆತನದ ಮಧ್ಯೆ ಹತ್ತಿಕೊಂಡಿರುವ ಶೇಡಿನ ಬೆಂಕಿ ಈಗ ನಂದಿ ಹೋಗುವ ಪರಿಸ್ಥಿತಿ ಬಂದಿದೆ. ಆದರೆ ನೀನಾಗಲಿ, ನಿನ್ನ ತಮ್ಮ ರಮೇಶ್ ಆಗಲಿ, ತಂಗಿ ಕೊಟ್ಟೆವೆಂದ ಮಮತೆಯಿಂದ ನಮ್ಮ ಮನೆಯ ಬಾಗಿಲಿಗೆ ಬಂದರೆ ಅಂದೇ ಮುಗಿತು ನಿಮ್ಮ ಸಂಬಂಧ. ಧರ್ಮರಾಜರೇ, ಜಗತ್ತಿನಲ್ಲಿ ಎಲ್ಲರೂ ಜಗಳವಾಡುವುದುಂಟು, ಆದರೆ ಬೀಗತನದ ಮಧ್ಯೆ ಅಡ್ಡಗೋಡೆ ಕಟ್ಟಲು ಅದು ಹೇಗೆ ಸಾಧ್ಯ? ಇಲ್ಲದ ವೇದಾಂತ ನನ್ನ ಮುಂದೆ ಹೇಳಬೇಕಾಗಿಲ್ಲ. ಕೊಟ್ಟ ಹೆಣ್ಣ ಕುಲದ ಹೊರಗೆ ಎಂದ ಹಾಗೆ ಎಂದ ನಿಮ್ಮ ತಂಗಿ ನಮ್ಮ ಮನೆಯ ಹೊಸ್ತಿಲ ತುಳಿದಳು, ಅಂದೇ ಮುಗಿತು. ನಮ್ಮ ಮನೆಯ ತಲಬಾಗಿಲ ತುಳಿದ ನಿಮ್ಮ ತಂಗಿ ಮರಳಿ ತವರ ಮನೆಯ ಬಾಗಿಲ ಸಹ ನೋಡಕೂಡದು. ಅದು ನನ್ನ ಕಟ್ಟಪ್ಪಣೆ. ಧರ್ಮರಾಜರೇ, ನಾನು ನನ್ನ ತಂಗಿಯ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದ. ಇಷ್ಟು ದಿನ ನನ್ನ ತಂಗಿಯನ್ನು ನಾನು ಮುದ್ದಾಗಿ ಬೆಳೆಸಿದ್ದೇನೆ. ಇಂದು ನನ್ನ ತಂಗಿಯ ಮೇಲಿನ ಪ್ರೀತಿ ಎಂದು ಅವಳ ಕೊರಳಿಗೆ ತಾಳಿ ಕಟ್ಟಿತು, ಒಂದೇ ಮುಗಿದು ಹೋಯಿತು. ಈ ಹೆಣ್ಣು ಇಂದು ತಾಳಿ ಕಟ್ಟಿದವನ ಸತ್ತು. ಅದಕ್ಕೆ ಹಿರಿಯರು ಮಾತಿಗೆ ಮುನ್ನ ಹೇಳಿಲ್ಲವೇ, ಹೆಣ್ಣು ಕೊಟ್ಟೆ ಬೆನ್ನು ಕೊಟ್ಟೆ ಅಂತ. ಅಪ್ಪಾಜಿ, ನಿಮ್ಮ ಮನಸ್ಸಿಗೆ ವಿರೋಧವಾಗಿ ಮಾಡಿಕೊಂಡ ಲಗ್ನವು ಅನ್ಯತ ತಪ್ಪು ಕಲಿಸಿಕೊಳ್ಳಬೇಡಿ. ಒಳ್ಳೆಯದಾಗಲೆಂದು ನಮ್ಮನ್ನು ಆಶೀರ್ವಾದ ಮಾಡೋ. ಅಣ್ಣ, ಆಶೀರ್ವಾದ ಮಾಡೋಣ. ಆಶೀರ್ವಾದ ತಂಗಿ, ನಿಮ್ಮ ಹೊಸ ಬಾಳು ಹೊಂಬೆಳಕಾಗಿ ಭವ್ಯವಾಗಿ ಸಾಗಲೆಮ್ಮ ನಿಮ್ಮ ದಾಂಪತ್ಯ ಜೀವ. ತಂಗಿ, ಇಷ್ಟು ದಿನ ನೀನು ನಿನ್ನ ತವರ ಮನೆಯಲ್ಲಿ ಎಷ್ಟೇ ಸುಖ ಸಂತೋಷದಿಂದ ಕಾಲ ಕಳೆದ, ಅದೊಂದು ಕನಸೆಂದು ತಿಳಿದು ನಿನ್ನ ಗಂಡನ ಮನೆಯಲ್ಲಿ ಮಾಣಿಕ್ಯವಾಗಿ ಬಾಳಬೇಕಮ್ಮ. ಹೆಣ್ಣಿನ ಧರ್ಮವನ್ನು ಕಾಪಾಡಲು, ಆ ಹೆಣ್ಣಿನ ಜೀವನದ ಅರ್ಥ ಮಾಡಿಕೊಂಡು ಮುನ್ನುಗ್ಗುವುದೇ ನಿನ್ನ ಹೆಣ್ಣತನದ ಧರ್ಮವನ್ನು ಕಾಪಾಡಿಕೊಂಡು ಹೋಗುವ ಭಾರ ನಿನ್ನಲ್ಲಿ ಕೂಡಿದ ತಂಗಿ, ನಿನ್ನ ತವರು ಮನೆಯ ಮಾನ, ನಿನ್ನಣ್ಣಂದಿರ ಪ್ರಾಣ ಎಲ್ಲವೂ ನಿನ್ನ ಗಂಡನ ಮನೆಯಲ್ಲಿ. ನೋಡಮ್ಮ ತಂಗಿ, ನಿನಗೆ ಕಾಣಿಕೆಯಾಗಿ ಕೊಡಲು ನನ್ನ ಹತ್ತಿರ ಏನೂ ಇಲ್ಲ. ನಾನು ಕಾಲೇಜಿನಲ್ಲಿ ಓದುತ್ತಿರುವಾಗ ನನಗೆ ದೊರೆತ ಚಿನ್ನದ ಪದಕವನ್ನೇ ಮುರಿಸಿ ಬಳೆಯನ್ನಾಗಿ ತಂದಿರುವೆ. ಇದು ತೆಗೆದುಕೊಳ್ಳಮ್ಮ, ಈ ನಿನ್ನಣ್ಣನ ಚಿಕ್ಕ ಕಾಣಿಕೆ. ಅಣ್ಣ, ನಿಮ್ಮಿಬ್ಬರ ಪ್ರೀತಿಗೆ ನಾನು ಸರಿಸಾಟಿ ಇದಣ್ಣ. ಅಣ್ಣ, ಹೆಣ್ಣಾಗಿ ಹುಟ್ಟಿದ ನಾನು ತವರು ಮನೆಯಲ್ಲಿ ಬೆಳೆದು ದೊಡ್ಡವಳಾಗಿ ಗಂಡನ ಮನೆಗೆ ಹೋಗಿ ತವರು ಮನೆಯ ಕೀರ್ತಿ ತರ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಅಣ್ಣ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿಸ್ಕೊಂಡು ತವರು ಮನೆಗೆ ಕೀರ್ತಿ ತರುವ ಮಗಳು ನಾನು ಆಗ್ತೀನಿ ಅಂತ ನಾನು ಪ್ರತಿಜ್ಞೆ ಕೈತೀನಿ ಅಣ್ಣ. ಮದುವೆಗೆ ಬಂದ ಮಹಾಜನಗಳೇ, ಈಗ ಊಟ ಮಾಡೋಣ ನಡ್ರಿ. ಶಿವಣ್ಣ, ರಮೇಶ, ನಾನು ಹೇಳಿದ ಮಾತು ಜ್ಞಾಪಕದಲ್ಲಿ ತಾನೆ? ಈಗ ಊಟ ಮಾಡಿಕೊಂಡು ನೀವು ನಿಮ್ಮ ಮನೆಗಿನ್ನ ಹೋಗಬಹುದು. ವಿಜಯ್, ನಮ್ಮ ತಂದೆಯವರು ಆಡಿದ ಮಾತು ನಿಮ್ಮ ಹೃದಯದಲ್ಲಿ ಮುಳ್ಳಿನ ಬೇಲಿ ಹಚ್ಚಿರುತ್ತಾಯಿತು. ನರಸತ್ವವನ್ನು ಮಂದಿಸಿಕೊಳ್ಳುವ ಮಾನವನಿಗೆ ಹಣದ ಗುಣ ಅಷ್ಟೇ ಕೂನು, ಆದರೆ ಗುಣದ ಬೆಲೆ ಅವರಿಗೆ ಏನೂ ತಿಳಿಯದಾಗದು. ಏನೇ ಆಗಲಿ, ನನ್ನ ಸತಿಯಾಗಿ ಬಂದ ಜ್ಯೋತಿ ಅವಳೇ ನನಗೆ ಅಷ್ಟೇ ಸಾಕು.
ನಿಮ್ಮ ಅಂತಸ್ತಿಗೆ ತಕ್ಕಂತೆ ವರದಕ್ಷಿಣೆ ಕೊಡಲಿಲ್ಲವೆಂದು ನಿಮ್ಮ ತಂದೆಯವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ. ಆದರೆ ನೀನೊಬ್ಬ ಕೋಟ್ಯಾಧೀಶ್ವರ ಮಗನಾಗಿ ಹುಟ್ಟಿ ವರದಕ್ಷಿಣೆ ಎಂಬ ಪಿಡುಗನ್ನು ಹೊಡೆದು ಓಡಿಸದ ನಿನ್ನ ಸಾಧನೆಗೆ ನಾನು ಮೆಚ್ಚುವುದಷ್ಟೇ ಅಲ್ಲ, ಈ ಸಮಾಜವೇ ಮೆಚ್ಚತಕ್ಕಂತ ಸಂಗತಿಯೇ ಇದು. ವಿಜಯ್, ಈ ವರದಕ್ಷಿಣೆ ಎಂಬ ಶಬ್ದ ಬಡವರನ್ನು ಕೊಲೆ ಮಾಡುವ ಖಡ್ಗವಾಗಿ ಬಿಟ್ಟಿದೆ. ನಮ್ಮಂಥ ಯುವಕರು ಒಂದಾಗಿ ಈ ವರದಕ್ಷಿಣೆ ಎಂಬ ಶಬ್ದ ಮಾಯ ಮಾಡಿದಾಗಲೇ ಬಡವರ ಬಾಳಿಲಿನಂತೂ ಭಾಗ್ಯೋದಯ ದೀಪ ಹಚ್ಚಿದಂತಾಗುತ್ತೆ. ಈ ಸಮಾಜದಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳುವವರ ತಪ್ಪು ಅಥವಾ ಕೊಡುವವರ ತಪ್ಪು? ಈ ಪ್ರಶ್ನೆಗೆ ಉತ್ತರ ಈ ಸಮಾಜವೇ ಲೆಕ್ಕಿಸಲಿ. ವರದಕ್ಷಿಣೆ ವರದಕ್ಷಿಣೆ ಎಂಬ ಪಾಪದ ಹೊರೆ ಹೊತ್ತು ಬದುಕುವ ನಾಮರ್ಥ ನಾನಾಗದ ಮಾಮ. ದುಗ್ಗಾಣಿಯ ದುಡ್ಡಿನಿಂದ ವರದಕ್ಷಿಣೆ ಎಂಬ ಈ ಒಂದು ಹೆಣ್ಣಿಗೆ ಮಾರಿಕೊಳ್ಳುವುದು ಈ ಸಮಾಜ ಸಂಪೂರ್ಣ ಒಪ್ಪುವುದಿಲ್ಲ. ನೀ ಹೇಳುವ ಮಾತು 100% ಸತ್ಯ ವಿಜಯ. ಯಾಕೆಂದರೆ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆ ಸೇರಬೇಕಾದರೆ ವರದಕ್ಷಿಣೆ ಎಂಬ ಶಬ್ದ ಎಷ್ಟೋ ಕಾಡುತ್ತಿದೆ. ಈ ವರದಕ್ಷಿಣೆ ಎಂಬ ಪ್ರವಾಹದಲ್ಲಿ ಸಿಲುಕಿ ಎಷ್ಟೋ ಹೆಣ್ಣು ಮಕ್ಕಳು ಕೆರೆ ಬಾವಿ ಹಳ್ಳಗಳಲ್ಲಿ ಮಡಿದು ಗಂಗಾ ಮಾತೆಯೇ ಪಾಲಾಗಿದ್ದಾರೆ. ಇಷ್ಟಾದರೂ ಕೂಡ ಈ ವರದಕ್ಷಿಣೆ ಕೊಡುವವರ ತಪ್ಪು ಅಥವಾ ತೆಗೆದುಕೊಳ್ಳುವವರ ತಪ್ಪು? ಮಾವ, ನೀವು ಬೆಂಗಳೂರಿನಿಂದ ವರದಕ್ಷಿಣೆ ಇಲ್ಲದೆ ಲಗ್ನವನ್ನು ಮಾಡಿಕೊಂಡು ಬಂದಿರಿ. ಆದರೆ ನಿಮಗಿಂತಲೂ ಸ್ವಲ್ಪ ಖರ್ಚಿನಿಂದ ಹೆಚ್ಚಾಯಿತು ನಮ್ಮ ಲಗ್ನ ಖರ್ಚು. ವೆರಿ ಗುಡ್. ನಿನ್ನಂಥ ವರದಕ್ಷಿಣೆ ವಿರೋಧಿ ಗಂಡನನ್ನು ಪಡೆದಿರುವ ನನ್ನ ತಂಗಿ ಮಹಾಪುಣ್ಯಮಂತೆ. ನಿಮ್ಮ ದಾಂಪತ್ಯ ಜೀವನ ಸುಗಮಯವಾಗಿ ಸಾಗಲಿ. ಮಾವ, ಇದಕ್ಕೆ ನಿಮ್ಮಿಬ್ಬರ ಆಶೀರ್ವಾದ ಒಂದಿದ್ದರೆ ಸಾಕು ನನಗಷ್ಟೇ. ಮಾವನಿಗಿಂತಲೂ ಮಿಗಿಲಾಗಿ ಆ ತಾಯಿಯ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ವಿಜಯ, ಜ್ಯೋತಿ, ಒಳಗೆ ಹೋಗಿ ದೇವರಿಗೆ ನಮಸ್ಕರಿಸುವ್ರಿ ಅಂತೀರಿ, ನಡೆಯಿರಿ. ಬಿಟ್ಟು ಬಂದಿದೆ ತವರೂರ ತಗಿಯಾದ ತಂಗಿ ಕಣ್ಣಾಗ ನೀರ ತಗಿಯಾದ ತಂಗಿ ಕಣ್ಣಾಗ ನೀರ ಬಿಟ್ಟು ಬಂದಿದೆ ತವರೂರ ಬಿಟ್ಟು ಬಂದಿದೆ ತವರೂರ. ರಾಜವೈಭೋಗ ಕಂಡಿದ್ದವರಲ್ಲಿ ಅದು ಸ್ಥಿರವಲ್ಲ ಗಂಡನ ಮನೆಯಲ್ಲಿ. ರಾಜವೈಭೋಗ ಕಂಡಿದ್ದವರಲ್ಲಿ ಅದು ಸ್ಥಿರವಲ್ಲ ಗಂಡನ ಮನೆಯಲ್ಲಿ. ಮುತ್ತಾಗಿ ಮಾಡು ಗಂಡಿನ ಮನೆಯಾಗ ತಂಗಿ ಗಂಡನ ಮನೆಯಾಗ ತಗಿಯಾದ ತಂಗಿ ಕಣ್ಣಾಗ ನೀರ ತಗಿಯಾದ ತಂಗಿ ಕಣ್ಣಾಗ ನೀರ ಬಿಟ್ಟು ಬಂದಿದ್ದವರೂರ.